ಅನ್ನೋದು ಕೂಡ ತನಿಖೆ ಆಗುತ್ತೆ, ಯಾರು ತಂದು ಕೊಟ್ಟರು ಅನ್ನೋದು ಕೂಡ ತನಿಖೆ ಆಗುತ್ತೆ. ಫುಲ್ ನೈಟ್ ಪಾರ್ಟಿಯಲ್ಲಿ ಆಗಿದ್ದೇನು, ಸಿಕ್ಕಿದ್ದೇನು? 14.40 ಗ್ರಾಂ MDMA ಮಾತ್ರೆ, 1.16 ಗ್ರಾಂ, 6 ಗ್ರಾಂ ಹೈಡ್ರೋ ಗಾಂಜಾ, 5 ಗ್ರಾಂ ಕೊಕೇನ್ ಪತ್ತೆ ಆಗಿತ್ತು. ಅಷ್ಟೇ ಅಲ್ಲ, ಕೊಕೇನ್ ಲೇಪನವಿರುವಂಥ 500 ಮುಖಬೆಲೆಯ ಒಂದು ನೋಟ್ ಕೂಡ ಪತ್ತೆ ಆಗಿತ್ತು. ಇದೆಲ್ಲ ಎಲ್ಲಿಂದ ತಂದ್ರು ಇವರು? ಯಾರು ತಂದು ಕೊಟ್ಟಿದ್ದು? ಪೆಡ್ಲರ್ಗಳಿದ್ದಾರೆ ಅಂತ ಗೊತ್ತಾಗಿದೆ. ಆ ಪೆಡ್ಲರ್ ಹಿಂದಿರುವಂಥ ಜಾಲ ಎಂಥದ್ದು ನೋಡಿ. ಕೊಕೇನ್, MDMA ಇದೆಲ್ಲವೂ ಕೂಡ ಪತ್ತಾಗಿದೆ. ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಸಾಕಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. FIRನಲ್ಲಿ ಸಾಕಷ್ಟು ವಿಚಾರಗಳು ಉಲ್ಲೇಖ ಆಗಿದೆ. FIRನಲ್ಲಿ A8ವರೆಗೂ ಕೂಡ ಹೆಸರುಗಳು ಸಿಕ್ಕಿದೆ. ಅದರಲ್ಲಿ 70 ಜನ, 68 ಜನ ಯುವಕರು, 30 ಜನ ಯುವತಿಯರು ಅಂತ ಇದೆ, ಉಲ್ಲೇಖ ಆಗಿದೆ. ಒಂದಷ್ಟು ಜನರದ್ದು ಪಾಸಿಟಿವ್ ಕೂಡ ಬಂದಿದೆ. ವಾಟ್ ನೆಕ್ಸ್ಟ್? ಏನಾಗ್ಬೋದು? ಇವರೆಲ್ಲರಿಗೂ ಕೂಡ ಕಂಟಕ ಎದುರಾಗುತ್ತಾ? ಎಸ್ ನಾಗೇಂದ್ರ ಬಾಬು, ನೀವೀಗ ಹೇಳಿದ ಹಾಗೆ ಏನು ಈ ಒಂದು ರೇವ್ ಪಾರ್ಟಿ ಅಂತಲೇ ನೇರವಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದನ್ನು ಬರ್ತ್ಡೇ ಪಾರ್ಟಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೂ ಕೂಡ ಏನು FIR ಪ್ರತಿ ಲಭ್ಯವಾಗುವವರೆಗೂ ಯಾವುದೇ ಒಂದು ಪ್ರಕರಣದಲ್ಲಿ ಆ ಒಂದು ಪ್ರಕರಣ ಹೇಗಾಗಿರುತ್ತೆ, ಪ್ರಕರಣದಲ್ಲಿ ಯಾರ ಮೇಲೆ FIR ಆಗುತ್ತೆ ಅನ್ನೋದು ಲಭ್ಯವಾಗುತ್ತೆ. ಆದರೆ ಈಗ ಹೆಬ್ಬಗೋಡಿ ಪೊಲೀಸರಿಗೆ ಈ ಒಂದು ಪ್ರಕರಣವನ್ನು ಹಸ್ತಾಂತರ ಮಾಡಿದ ಬಳಿಕ ಏನು ಈ ಒಂದು FIR ಏನು ದಾಖಲಾಗಿದೆ, ಈ ಒಂದು FIR ದಾಖಲಲ್ಲಿ ನೋಡ್ತಾ ಹೋದರೆ ನಾವು ಸಾಕಷ್ಟು ಮಾದಕ ವಸ್ತುಗಳನ್ನು ಬಳಸಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. MDMA 14.40 ಗ್ರಾಮ್ ಏನಿದೆ, ಜೊತೆಗೆ MDMA ಕ್ರಿಸ್ಟಲ್ ಅನ್ನ 1.16 ಗ್ರಾಮ್ ಏನಿದೆ, ಇದೆಲ್ಲವೊಂದು ಸೇರಿದ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಜೊತೆಗೆ ಹೈಡ್ರೋ ಗಾಂಜಾ, ಕೊಕೇನ್ 5 ಗ್ರಾಮನ್ನು ಬಳಸಿರೋದು ನೋಡಿದ್ರೆ ಕೇವಲ ಇಲ್ಲಿ FIR ದಾಖಲಾಗಿರೋದ್ರಲ್ಲಿ ಸಿಗ್ತಾ ಇರೋದು ಇಷ್ಟು ಮಾತ್ರ. ಅಂದರೆ ಪೊಲೀಸರಿಗೆ ಸಿಕ್ಕಿರೋದು ತಪಾಸಣೆ ವೇಳೆ ಇಷ್ಟು. ಆದರೆ ಈಗಾಗಲೇ ಅವರಲ್ಲಿ ಸುಮಾರು 101 ಜನ ಪಾರ್ಟಿಯಲ್ಲಿ 103 ಜನ ಏನು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಇವರಲ್ಲಿ ಈಗಾಗಲೇ ಏನು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಲ್ಲಿ ಏನು 86 ಜನರಲ್ಲಿ ಏನು ಪಾಸಿಟಿವ್ ಕಂಡು ಬಂದಿದೆ. ಈ 86 ಜನರಲ್ಲಿ ಇದನ್ನು ಮಾದಕ ವಸ್ತುಗಳನ್ನು ಸೇವನೆ ಮಾಡಿರೋರು ಯಾರ್ಯಾರು ಎಷ್ಟು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇನ್ನೆಷ್ಟು ಮಟ್ಟಿಗೆ ಇಲ್ಲಿ ಮಾದಕ ವಸ್ತುಗಳು ಸಪ್ಲೈ ಆಗಿತ್ತು, ಈ ಒಂದು ಪಾರ್ಟಿಯನ್ನು ನೇರವಾಗಿ ಡ್ರಗ್ಸ್ ಪಾರ್ಟಿ ಅಂತಲೇ ಯಾಕೆ ಹೇಳಬಾರ್ದು ಅನ್ನೋದು ಪ್ರಶ್ನೆ ಈಗ ನೇರವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನಮಗೂ ಕೂಡ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಏನಾದರೂ ಸಪ್ಲೈ ಮಾಡೋದಕ್ಕಾದರೆ ಎಲ್ಲಿಂದ ಇದನ್ನು ತರಲಾಗಿತ್ತು, ಇದನ್ನು ಸರಬರಾಜು ಮಾಡಿದವರು ಯಾರು? A1 ಆರೋಪಿ ಆಗಿರುವ ವಾಸು ಅವರ ಹುಟ್ಟದ ಹಬ್ಬ ಅಂಗವಾಗಿ ಈ ಒಂದು ಬರ್ತ್ಡೇ ಪಾರ್ಟಿಯನ್ನು ಏನು ಆಯೋಜನೆ ಮಾಡಿಕೊಂಡಿದ್ರು. ಆಯೋಜನೆ ಮಾಡಿಕೊಂಡ ಬಳಿಕ ನೇರವಾಗಿ ಇವರು ಈಗಾಗಲೇ ಪೊಲೀಸರಿಗೆ ಅಂದರೆ CCB ದಾಳಿಯಾದ ಬಳಿಕ ಇಷ್ಟೊಂದು ದೊಡ್ಡ ಮಟ್ಟದ ಏನು ಪಾರ್ಟಿಯಲ್ಲಿ ಸಾಕಷ್ಟು ಜನ 103 ಜನ ಏನು ಭಾಗಿಯಾಗಿದ್ದರು. ಇದನ್ನು ಹೊರತುಪಡಿಸಿ ಈ ಮುಂಚೆಯೇ ಅಂತಂದರೆ CCB ರೈಡ್ ಆಗೋದಕ್ಕೆ ಮುಂಚೆ ರಾತ್ರಿ ಪಾರ್ಟಿ ಪ್ರಾರಂಭ ಆದರೂ ಬೆಳಗ್ಗೆ 3 ಗಂಟೆಗೆ ಏನು CCB ರೈಡ್ ಆಗಿತ್ತು. ಅಷ್ಟು ಒಳಗಡೆ ಪಾರ್ಟಿ ಮುಗಿಸ್ಕೊಂಡು ಹೊರಗಡೆ ಹೋಗಿರೋರ ಸಂಖ್ಯೆಯೂ ಕೂಡ ಇನ್ನೂ ಒಂದಷ್ಟು ಇರ್ಬೋದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಅಲ್ಲಿ ಅಷ್ಟೊತ್ತವರೆಗೆ ಇರುವ ಸಾಧ್ಯ ಇಲ್ಲ. ಹಾಗಾದರೆ ಒಂದು ವೇಳೆ ಇಲ್ಲಿ CCB ಪೊಲೀಸರು ಎಲ್ಲರನ್ನೂ ತನಿಖೆ ಮಾಡಿ ಈಗಾಗಲೇ ಏನು 5 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆ 5 ಮೊಬೈಲ್ಗಳಲ್ಲಿ ವಾಸು ಅವರ ಫೋನು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂತ ಹೇಳಿದ್ರೆ ವಾಸು ಮತ್ತು ಆತನ ಆಪ್ತ ಏನು ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು, ಇವರ 5 ಜನರ ಮೊಬೈಲ್ಗಳು ಈಗ ಏನು ಪ್ರಮುಖ ಆರೋಪಿಗಳಿದ್ದಾರೆ. 6 ಜನರ ಪ್ರಕರಣದ FIR ಏನಾಗಿದೆ, ಅದರಲ್ಲಿ 5 ಜನರ ಮೊಬೈಲ್ಗಳನ್ನು ಏನು ವಶಕ್ಕೆ ಪಡೆಯಲಾಗಿದೆ. ಈ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಿ ಇನ್ನು ಅಂದರೆ ಒಂದು ವೇಳೆ ಅವರೇನಾದರೂ ಡಿಲೀಟ್ ಮಾಡಿದ್ರು ಅದನ್ನು ರಿಟ್ರೀವ್ ಮಾಡಿದ್ರೆ ಇನ್ನೂ ಎಷ್ಟು ಜನ ಈ ಒಂದು ಪಾರ್ಟಿಗೆ ಹಾಜರಾಗಿದ್ದರು, ವಾಟ್ಸಪ್ನಲ್ಲಿ ಅವರು ಏನಾದರೂ ಚಾಟಿಂಗ್ ಆಗಿತ್ತು ಅಥವಾ ಪಾರ್ಟಿಗೆ ಏನಾದರೂ ಪ್ರತ್ಯೇಕವಾಗಿ ಇವರೇನಾದರೂ ಒಂದು ಹೆಸರನ್ನು ಕೊಟ್ಕೊಂಡು ಆ ಒಂದು ರೀತಿಯಲ್ಲಿ ಏನಾದರೂ ಚಾಟ್ ಮಾಡಿ ಇವರು ಸಂಪರ್ಕ ಮಾಡಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ CCB ಪೊಲೀಸರು ಏನು ಎಲೆಕ್ಟ್ರಾನಿಕ್ ಸಿಟಿಗೆ ಪ್ರಕರಣವನ್ನು ದಾಖಲಾಗಿ ಅದಾದ ಬಳಿಕ ಏನು ಸ್ಥಳೀಯ ಪೊಲೀಸ್ ಠಾಣೆ ಹೆಬ್ಬಗೋಡಿಗೆ ವರ್ಗಾವಣೆ ಮಾಡಿತ್ತು. ಆ ಒಂದು ಪ್ರಕರಣವನ್ನು ಮತ್ತೆ ಈಗ CCB ತನಿಖೆಯ ಕಾರಣದಿಂದಾಗಿ ಮತ್ತೆ ಏನು ತನಿಖೆಗೆ ಮುಂದಾಗಿರೋದ್ರಿಂದಾಗಿ CCB ಪೊಲೀಸರು ಮುಂದಿನ ದಿನಗಳಲ್ಲಿ ಈ 103 ಜನರನ್ನು ಹೊರತುಪಡಿಸಿಯೂ ಸಹ ಇನ್ನೂ ಒಂದಷ್ಟು ಜನ ಈ ಒಂದು ಪಾರ್ಟಿಗೆ ಬಂದು ಹೋಗಿರೋರ ಸಂಖ್ಯೆ ಇದೆ ಅಂತ ಏನು ಹೇಳಲಾಗ್ತಿದೆ. ಅವರು ಯಾರ್ಯಾರು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪಾರ್ಟಿಯಲ್ಲಿ ಏನು ಈಗಾಗಲೇ ಭಾಗಿಯಾಗಿದ್ದಾರೆ. ಜೊತೆಗೆ FIR
ಏನು ಕೂಡ ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾಗಿ A1 ವಾಸು ಏನಿರ್ಬೋದು, ಏನು ಪಾರ್ಟಿಯನ್ನು ಬರ್ತ್ಡೇ ಪಾರ್ಟಿ ವಾಸುಗೆ ಆಯೋಜನೆ ಮಾಡೋದಕ್ಕೆ ಪ್ರಮುಖ ಕಾರಣನಾಗಿದ್ದು ಅರುಣ್ ಕುಮಾರ್ ಅಂತ ಏನು ಹೇಳಲಾಗ್ತಿದೆ. ಈ ಅರುಣ್ ಕುಮಾರ್ ಮೊಬೈಲನ್ನು ಕೂಡ ಈಗ ವಶಕ್ಕೆ ಪಡೆದಿರೋದ್ರಿಂದಾಗಿ ಅರುಣ್ ಕುಮಾರ್ ಮೂಲಕವಾಗಿ ಎಷ್ಟು ಜನರಿಗೆ ಮೆಸೇಜನ್ನು ಕಳಿಸಲಾಗಿತ್ತು, ಜೊತೆಗೆ ಈ ಒಂದು ಮಾದಕ ವಸ್ತುಗಳನ್ನು ಯಾರ್ಯಾರ ಮೂಲಕ ಅಂತಂದರೆ ಇನ್ನು 500 ರೂಪಾಯಿ ನೋಟಲ್ಲಿಯೂ ಕೂಡ ಮಾದಕ ವಸ್ತುಗಳನ್ನು ಹಾಕಿ ಇವರು ಈ ಒಂದು ಪಾರ್ಟಿಯಲ್ಲಿ ಬಳಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಯಾವ್ಯಾವ ರೀತಿಯಲ್ಲಿ ಈ ಒಂದು ಪಾರ್ಟಿಗೆ ಅಲ್ಲಿ ಅವರು ಮಾದಕ ವಸ್ತುಗಳನ್ನು ತರಿಸ್ಕೊಂಡಿದ್ರು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದರೆ ಹೈಡ್ರೋ ಗಾಂಜಾವನ್ನು ಕೂಡ ಈ ಒಂದು ಪಾರ್ಟಿಗೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಈ ಒಂದು ಪ್ರಕರಣದಲ್ಲಿ ಇವಾಗಲೇ ಅರೆಸ್ಟ್ ಆಗಿರುವ 3 ಜನರು ಏನಿದ್ದಾರೆ ಅಂದರೆ ಪ್ರಮುಖವಾಗಿ ಇವರು ರಣಧೀರ್ ಬಾಬು, ಮೊಹಮ್ಮದ್ ಅಬೂಬಕರ್ ಮತ್ತು ನಾಗು ಬಾಬು ಅಂತ ಏನು 3 ಜನ ಇದ್ದಾರೆ. ಇವರು 3 ಜನ ಡ್ರಗ್ಸ್ ಪೆಡ್ಲರ್ ಅಂತ ಏನು ಹೇಳಲಾಗ್ತಿರೋದ್ರಿಂದಾಗಿ ಇವ್ರ ಮೂಲಕ ಏನಾದರೂ ಗಾಂಜಾ ಸಪ್ಲೈ ಮಾಡಲಾಗಿತ್ತು ಅಥವಾ ಇವರೇನಾದರೂ ಬೇರೆಯವ್ರನ್ನ ಸಂಪರ್ಕ ಮಾಡಿ ಪಾರ್ಟಿಗೆ ನೇರವಾಗಿ ತರಿಸ್ಕೊಂಡಿದ್ರ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು CCB ಪೊಲೀಸರು ಕಲೆ ಹಾಕಿರುವಂಥದ್ದು. ಜೊತೆಗೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದಲೂ ಕೂಡ ಒಂದಷ್ಟು ಈಗಾಗಲೇ ಈ ಒಂದು ಜಿ ಆರ್ ಬಡಾವಣೆಯ ಆವರಣದಲ್ಲಿ ಆ ಒಂದು ಏನು ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು, ಅಲ್ಲಿನ ಒಂದಷ್ಟು ಒಳಗಡೆ ಪೊಲೀಸರಿಗೆ ಸಿಕ್ಕಂತಹ ಒಂದಷ್ಟು ಮಾದಕ ವಸ್ತುಗಳು, ಜೊತೆಗೆ ಯಾರ್ಯಾರು ಈ ಒಂದು ಪಾರ್ಟಿಗೆ ಭಾಗಿಯಾಗೋದಕ್ಕೆ ಅಂತಂದರೆ ಪಾಂಡಿಚೇರಿಯಿಂದಲೂ ಕೂಡ ಬಂದಿದ್ರು, ತೆಲಂಗಾಣ, ಹೈದರಾಬಾದು ಮತ್ತು ಆಂಧ್ರ ಪ್ರದೇಶದಿಂದ ಏನೇನು ಬಂದಿದ್ರು, ಇವರೆಲ್ಲರೂ ಕೂಡ ಯಾವ ರೀತಿ ಸಮ್ಮಿಲನ ಆಗಿದ್ರು, ಜೊತೆಗೆ ಅಂತಂದರೆ ಅಲ್ಲಿ ಯಾವ ರೀತಿ ಒಟ್ಟುಗೂಡಿದ್ರು, ಪಾರ್ಟಿಯನ್ನು ಆಯೋಜನೆ ಮಾಡೋದಕ್ಕೆ ಡ್ರಗ್ಸ್ಗಳನ್ನ ಎಲ್ಲೆಲ್ಲಿಂದ ತೆಗೆದುಕೊಂಡು ಬಂದಿರೋ ಅನ್ನೋ ರೀತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟ ಇವರೆಲ್ಲರಿಗೂ ಎದುರಾಗೋ ಜೊತೆಗೆ ಖಂಡಿತ ನವೀನ್, ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಸಂಕಷ್ಟ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನವೀನ್.